Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಆಮೇಲೆ ಬಂದು ವಿಷ್ಣು ನನ್ನ ಪರ್ಸನಲ್ ಕೇಳಿದ್ರು, ನಾನು ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಇಷ್ಟು ವರ್ಷ ಬೇಕಾಯ್ತು ನನಗೆ ಡೈರೆಕ್ಟ್ ಮಾಡೋಕ್ಕೆ, ನೀನು ಡೈರೆಕ್ಟ್ ಮಾಡೋಕ್ಕೆ ರೆಡಿ ಇದೆಯಾ ಹೇಳು ಅಂತ ಕೇಳಿದ್ರು. ಹೇಳಿದ, ಸರ್ ನಾವು ಡೈರೆಕ್ಟ್ ಮಾಡೋಕ್ಕೋಸ್ಕರ ಅಂತಲ್ಲ ಸರ್, ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಕನಸು ಹೊತ್ಕೊಂತಾನೆ ಸಿನಿಮಾ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದೆ. ಹಾಗಿದ್ರೆ ಇದನ್ನು ನೀನೇ ಮಾಡು, ಸಿನಿಮಾನ ನೀನೇ ಮಾಡು ಅಂದರು. ನಾನು ಹೇಳಿದೆ, ನಾನು ನಮ್ಮ ಡೈರೆಕ್ಟ್ರಿಗೆ ಬಂದಿರೋ ಆಪರ್ಚುನಿಟಿನ ನಾನು ಕಿತ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ ಸರ್. ನಂಗೆ ಗೊತ್ತು ನನ್ನ ಮನೆ ನೀನು ಆ ಥರನೇ ಅಂತ. ಅವ್ರು ನನ್ನ ಹತ್ರ ಮಾತಾಡ್ತಾರೆ, ನನ್ನ ಮಗನೇ ಅಂತಾನೆ ಮಾತಾಡೋದು. ಒಂದು ಕೆಲಸ ಮಾಡು, ನೀನೇನು ಪ್ರೊಡ್ಯೂಸರ್ನ ಕಿತ್ಕೋಬೇಡ. ಬಾಬಿಗೆ ನಾನು ಕೊಟ್ಟೋ ಡೇಟ್ ಕೊಡ್ತೀನಿ, ಭಾರ್ಗವ ಪಿಕ್ಚರ್ ಮಾಡಲಿ, ಅದನ್ನ ಈ ಕಥೆ ನೀನು ಮಾಡ್ಕೋ, ಪ್ರೊಡ್ಯೂಸರ್ ಬೇರೆಯವ್ರು ಕೊಡ್ತೀನಿ ಅಂತ. ಪ್ರೊಡ್ಯೂಸರ್ ಬೇರೆಯವ್ರು ಕೊಟ್ರೆ ನಾನು ಅವರಿಂದ ಏನು ಕಿತ್ಕೊಂಡಂಗೇನಾಗಲ್ಲ, ವಿಜಯ್ ಭಟ್ನ ಕೊಡ್ತೀನಿ, ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಹೋಗಿ ಭಾರ್ಗವ್ ಅವ್ರು ಕೇಳಿದೆ. ಭಾರ್ಗವ್ ಅವರು ತುಂಬಾ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಮಾಡ್ಕೊಂಬ ನೀನು ಆ ಸಬ್ಜೆಕ್ಟ್, ಎಲ್ಲ ಅವರು ಡೈರೆಕ್ಟರ್ ಆಗಬೇಕು ಅಂತಾನೆ ಬಂದಿರ್ತಾರೆ, ನಿನ್ಗೆ ಒಳ್ಳೇದಾಗ್ಲಿ ಅಂತೇಳಿ ತುಂಬ ಹೃದಯದ ಆಶೀರ್ವಾದ ಮಾಡಿದ್ರು. ಹೇಳಿ ಹಂಗೆ ಡೈರೆಕ್ಟರ್ ಆಗಿದ್ದೆ ನಾನು. ಸೊ ಡಾಕ್ಟರ್ ಕೃಷ್ಣ ಒಂದು ತುಂಬಾ ಸೀರಿಯಸ್ ಸಬ್ಜೆಕ್ಟ್. ನಾನು ಆಕ್ಚುಲಿ ಇದ್ದಿದ್ದು ನನಗೆ ಪುಟ್ಟಣ್ಣ ಅವ್ರ ತರ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಒಂದು ನನ್ನ ಕೆಪಾಸಿಟಿ ಬಂದು ನಾನು ಗಣೇಶನ್ ಮದುವೆ ಗೌರಿ ಗಣೇಶ ಅನ್ನೋ ತರ ಮಾತುಗಳಾಡೋದು. ಯಾಕಂದ್ರೆ ನನ್ನನ್ನ ಚಿಕ್ಕ ಮಗು ಒಳಗಡೆ ನಮ್ಮ ತಾಯಿ ಹೇಳ್ತಾರಲ್ಲ, ಮಾತಾಡ್ಸೋದಿಕ್ ದುಡ್ಡು ಕೊಟ್ಬಿಟ್ಟು ಹೋಗೋರು ಅಂತ. 10 ನಿಮಿಷ 15 ನಿಮಿಷ ಮಾತಾಡ್ಬಿಟ್ಟು 20 ಪೈಸಾ 25 ಪೈಸಾ ಕೊಟ್ಬಿಟ್ಟು ಹೋಗೋರು. ಅಂದ್ರೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ಸೊ ಮಾತುಗಳೇ ನನ್ನ ಬಂಡವಾಳ ಅಂತ ಗೊತ್ತಾಗಿದ್ದು ನನಗೆ ಗಣೇಶನ ಮದುವೆ ಒಳಗಡೆ. ಬಟ್ ಡಾಕ್ಟರ್ ಕೃಷ್ಣ ಒಳಗಡೆ ನನಗೆ ಪುಟ್ಟಣ್ಣನ ತರ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಹಂಗಾಗಿ ಅದರದ್ದು ಎಲ್ಲ ಎಲಿಮೆಂಟ್ಸ್ ಇದೆ ಅದರೊಳಗಡೆ. ತುಂಬಾ ಗಂಭೀರವಾದ ಕತೆ, ಎಲ್ಲೋ ಸಂಸ್ಕೃತದ ಸತ್ಯಂ ವದ ಧರ್ಮಂಚರ ಅಂತ ಅಂದ್ಬಿಟ್ಟು ಪುಟ್ಟಣ್ಣ ಅವ್ರ ಸಿನಿಮಾ ಏನು ನೋಡ್ತಾ ನನಗೆ ಆಸೆನೂ ಇತ್ತು, ಪುಟ್ಟಣ್ಣ ಅನ್ಸ್ಕೋಬೇಕು ಅಂತ. ಆ ತರ ಸಿನಿಮಾಗಳೇ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಅದಕ್ಕೆ ನನಗೆ VN ಸುಬ್ಬರಾವ್ ಅವರು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಪುಟ್ಟಣ್ಣ ಅಂತಾನೆ ಬರೆದ್ರು ಆ ಪಿಕ್ಚರ್ಗೆ ರಿವ್ಯೂ. ಅವತ್ತು ಭಾರಿ ಖುಷಿ ಹೊಟ್ಟೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತಾನೆ ಇದ್ದಿದ್ದು. ಸೊ ಆ ಮಾತುಗಳನ್ನ ನಾನು ಹಾಕಿದ್ ಗಣೇಶನ್ ಮದುವೆಗೆ ಗೌರಿ ಗಣೇಶ ಇದೆ. ಜನರಲಿ ನೀವು ಹೇಗೆ ಮಾತಾಡ್ತೀರಾ ಅದನ್ನೆಲ್ಲ ಸ್ಕ್ರಿಪ್ಟ್ ಅಲ್ಲಿ ಬರೆದ್ರಿ? ಆ ಸ್ಕ್ರಿಪ್ಟ್ ಅಲ್ಲಿ ಬರೆದೆ, ಅದು ಗಣೇಶನ್ ಮದುವೆಗೆ ಹಿಟ್ ಆಯ್ತು. ಬಟ್ ಡಾಕ್ಟರ್ ಕೃಷ್ಣ ನನಗೆ ಸಕ್ಸಸ್ಫುಲ್ ಸಿನಿಮಾ ಆಯ್ತು. ಇಟ್ಸ್ ನಾಟ್ ಎ ಬಿಗ್ ಹಿಟ್ ಫಿಲ್ಮ್ ಅಂಡ್ ಇಟ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾನೂ ಅಲ್ಲ, ಆವರೇಜ್ ಸಿನಿಮಾ ಅಲ್ಲ, ಇಟ್ ಇಸ್ ಅಬೌವ್ ಆವರೇಜ್ ಸಿನಿಮಾ. ಸೊ ಒಳ್ಳೆ ಸಿನಿಮಾ ಆಯ್ತು, ಇಷ್ಟಪಟ್ಟರು. ಬಟ್ ಏನು ಅಂತಂದ್ರೆ ಅಲ್ಲಿ ನಮ್ಗೆ ಆ ಪಿಕ್ಚರ್ ಅಲ್ಲಿ ಇದ್ದಂತ ಆಮೇಲೆ ಗೊತ್ತಾಯ್ತು ನಮ್ಗೆ ತುಂಬಾ ಗಂಭೀರವಾದ ಸಬ್ಜೆಕ್ಟ್ ನ ಡಬಲ್ ಕ್ಲೈಮ್ಯಾಕ್ಸ್ ಆ ತರ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಇದ್ ಮಾಡ್ಕೊಂಡ್ವಿ ಡೈಜೆಸ್ಟ್. ನಾವು ಒಂದು ಸಿನಿಮಾ ಮಾಡಿದ್ರೆ ನಾನು ಮಾಡಿಕೊಟ್ಟೆ ಬಿಟ್ಟೆ ಅಂತ ಹೋಗಲ್ಲ. ಆ ಸಿನಿಮಾ ಥಿಯೇಟರ್ ಇಂದ ಎದ್ದೋಗೋವರೆಗೂ ನಾನು ಥಿಯೇಟರ್ಗೆ ಹೋಗ್ತಾನೆ ಇರ್ತೀನಿ. ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಬಂದಿರೋದು ಏನೋ ಒಂದು ಬದುಕಿಗೆ, ಒಂದು ಬಾಳ್ಗೆ, ಒಂದು ಸಂಪಾದನೆಗೆ ಅಂತ ಬಂದಿಲ್ಲ. ನಂದೇ ಆದಂತ ಕಲ್ಪನೆಗಳಿಟ್ಕೊಂಡೇ ಡೈರೆಕ್ಟರ್ ಆಗಿರೋದ್ರಿಂದ ನಂದು ಸಿನಿಮಾ ಸಂಬಂಧ ಯಾವತ್ತು ಮೆಜೆಸ್ಟಿಕ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಅವತ್ತು ತೆಗಿತಾರಲ್ಲ, ಅಲ್ಲಿಂದ ಆಚೆಗೆ ನನ್ನ ಸಂಬಂಧ ನಾನು ಸಿನಿಮಾ ಜೊತೆ ಕಟ್ಕೊಳ್ಳೋದು. ಅಂದ್ರೆ ಫಿಸಿಕಲ್ ಇದು ಬೇರೆ ಮೆಂಟಲ್ ಇದ್ದೇ ಇರುತ್ತೆ, ಆ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಬಟ್ ದೈಹಿಕ ನಾನು ಥಿಯೇಟರ್ಗೆ ಪ್ರತಿಯೊಂದು ದಿವಸನೂ ಹೋಗಿ ಎಷ್ಟು ಥಿಯೇಟರ್ಗಳು ಎಷ್ಟು ಕಲೆಕ್ಷನ್ ಆಗಿದೆ, ಎಷ್ಟು ಇದೋಗಿದೆ, ಆ ಲೆವೆಲ್ ಇದ್ ಮಾಡ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.